ಯುದ್ಧದಿಂದಾಗಿ ಜಾಗತಿಕ ತೈಲ ಸಂಕಷ್ಟ ಶುರುವಾಗಿದೆ. ಈ ಸಂದರ್ಭದಲ್ಲಿ ಮೋದಿ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಚಿನ್ನ ಖರೀದಿಗೆ ಕಡಿವಾಣವನ್ನ ಹಾಕಬೇಕು, ಅದರ ಜೊತೆಯಲ್ಲಿ ತೈಲ ಬಳಕೆಯನ್ನ ಯಾವ ರೀತಿ ಮಾಡಬೇಕು, ಇಂಥ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ರು. ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ವರದಿ ಹೊಂದಿದೆ, ನೋಡ್ಕೊಂಡ್ ಬನ್ನಿ. ಮಧ್ಯಪ್ರಾಚ್ಯ ಯುದ್ಧ ಇಡೀ ಜಗತ್ತನ್ನೇ ನಲುಗಿಸಿಬಿಟ್ಟಿದೆ. ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ತೈಲ ಪೂರೈಕೆಯನ್ನೇ ಬುಡಮೇಲು ಮಾಡಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಗಗನ ಮುಟ್ಟುವಂತೆ ಮಾಡಿದೆ. ಇಂಧನ ಬಳಕೆ ಕಡಿತಕ್ಕೆ ಮೋದಿ ಕರೆ. ಜಾಗತಿಕ ತೈಲ ಸಂಕಷ್ಟದ ನಡುವೆ ಇಂಧನ ಬಳಕೆ ಕಡಿತಕ್ಕೆ ಮೋದಿ ಕರೆ ನೀಡಿದ್ದಾರೆ. ಚಿನ್ನ ಖರೀದಿ ತಪ್ಪಿಸುವಂತೆಯೂ ಮನವಿ ಮಾಡಿದ್ದಾರೆ. ಹೈದರಾಬಾದ್ನ ಪರೇಡ್ ಮೈದಾನದಲ್ಲಿ ನಡೆದಂತ ಸಾರ್ವಜನಿಕ ಸಭೆಯನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಭಾಷಣ ಮಾಡಿದರು. ಈ ವೇಳೆ ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆಯನ್ನ ಕಡಿಮೆ ಮಾಡುವಂತೆ ಕರೆ ಕೊಟ್ಟರು. ಮೆಟ್ರೋ ಮತ್ತು ಬಸ್ಗಳನ್ನು ಜನರು ಹೆಚ್ಚು ಬಳಸುವಂತೆ ಮನವಿ ಮಾಡಿದರು. पेट्रोल डीजल का संयम से इस्तेमाल करना। साथियों, हमें पेट्रोल डीजल का उपयोग कम करना होगा। शहरों में जहां मेट्रो है वहां हम तय करें कि हम मेट्रो का ही उपयोग करेंगे, ज्यादा से ज्यादा मेट्रो में ही जाएंगे। अगर कार में ही जाना जरूरी है तो फिर कार पूल करने का प्रयास करें और भी लोगों को साथ बिठा। वर्क फ्रॉम होम, ऑनलाइन कॉन्फ्रेंसिंग, वर्चुअल मीटिंग्स, इनको हमें फिर से प्राथमिकता देनी है। साथियों, आज जो संकट है उसमें हमें विदेशी मुद्रा बचाने पर भी बहुत जोर देना होगा। ಇದಿಷ್ಟೇ ಅಲ್ಲ, 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ ಅಂತಾನು ಪ್ರಧಾನಿ ಮೋದಿ ಕರೆ ನೀಡಿದ್ರು. ವಿದೇಶಿ ವಿನಿಮಯ ಮೀಸಲು ರಕ್ಷಿಸಲು ಚಿನ್ನ ಖರೀದಿಯನ್ನ ಆದಷ್ಟು ಕಡಿಮೆ ಮಾಡಿ ಅಂತ ತಿಳಿಸಿದ್ರು. 1 ವರ್ಷ ಚಿನ್ನ ಖರೀದಿಸಬೇಡಿ ಅಂತ ಹೇಳಿದ್ರು. साथियों, हमें विदेशी मुद्रा बचाने के जो भी रास्ते हम लोग अपना सकते हैं हमें बचाना होगा। साथियों, गोल्ड यानी सोने की खरीद एक और पहलू है जिसमें विदेशी मुद्रा बहुत अधिक खर्च होती है। ಇದಿಷ್ಟೇ ಅಲ್ಲ, ಮೋದಿ ಒಟ್ಟು 9 ಸಲಹೆಗಳನ್ನು ನೀಡಿದ್ದಾರೆ. ಅವು ಯಾವುವು ಅಂದ್ರೆ, ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಮಾಡಿ, ಎಲೆಕ್ಟ್ರಿಕ್ ವಾಹನಗಳನ್ನು ಬಳಕೆ ಮಾಡಿ, ಮೆಟ್ರೋ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸಿ, ದುಂದುವೆಚ್ಚ ಕಡಿಮೆ ಮಾಡಿ, ಆಡಂಬರ ಬೇಡ, ವಿದೇಶ ಪ್ರಯಾಣವನ್ನ ಕಡಿಮೆ ಮಾಡಿ, 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ, ಅಡುಗೆ ಎಣ್ಣೆ ಬಳಕೆಯನ್ನ ಕಡಿಮೆ ಮಾಡಿ, ಅರ್ಧಕ್ಕರ್ಧ ರಸಗೊಬ್ಬರ ಬಳಕೆ ಕಡಿಮೆ ಮಾಡಿ, ವರ್ಚುವಲ್ ಮೀಟಿಂಗ್, ವರ್ಕ್ ಫ್ರಂ ಹೋಮ್ಗೆ ಸಲಹೆ. ಹೇಳಿ ಕೇಳಿ ಭಾರತೀಯರು ಚಿನ್ನ ಪ್ರಿಯರು. ಮದುವೆ ಸಮಾರಂಭಗಳಿಗೆ ಚಿನ್ನ ಬೇಕೇ ಬೇಕು. ಪ್ರಧಾನಿ ಮೋದಿ ಮಾತನ್ನ ದೇಶವಾಸಿಗಳು ಪಾಲಿಸ್ತಾರಾ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೇಶದ ಜನತೆಗೆ ಪ್ರಧಾನಿ ಮೋದಿ ಸಲಹೆಯನ್ನ ಕೊಟ್ಟರು, ಒಂದಷ್ಟು ಸೂತ್ರಗಳನ್ನ ಪಾಲಿಸಬೇಕಾಗುತ್ತೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ರು. ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಈಗ ವ್ಯಂಗ್ಯವನ್ನ ಆಡಿದ್ದಾರೆ. ಇದೆಲ್ಲದಕ್ಕೂ ಕೂಡ ಕಾರಣ ಅಸಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತ ಅಂದಿದ್ದಾರೆ. ಮೋದಿಜಿ ಚಿನ್ನ ಖರೀದಿಸಬೇಡಿ ಅಂತ ಹೇಳಿದ್ದಾರೆ, ವಿದೇಶಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ, ತೈಲ ಕಡಿಮೆ ಬಳಸಿ ಅಂತ ಹೇಳಿದ್ದಾರೆ. ಇದೆಲ್ಲವೂ ಕೂಡ ಧರ್ಮೋಪದೇಶಗಳಲ್ಲ, ಇದು ವೈಫಲ್ಯದ ಪುರಾವೆಗಳು ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ. 12 ವರ್ಷಗಳಲ್ಲಿ ದೇಶವನ್ನ ಅಂತ ಒಂದು ಸ್ಥಿತಿಗೆ ತಂದಿದ್ದಾರೆ ಅಂತ ಟ್ವೀಟ್ ಮೂಲಕ ಪ್ರಧಾನಿಯನ್ನ ರಾಹುಲ್ ಗಾಂಧಿ ಕುಟುಕಿದ್ದಾರೆ. ಇದೇ ಟ್ವೀಟ್, ಅದು ಗಮನಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ಟ್ವೀಟ್ ಮಾಡಿರೋದು ಮೋದಿ ಅವರು ಏನೇನು ಹೇಳಿದ್ದಾರೆ ಇದೆಲ್ಲವೂ ಕೂಡ ವೈಫಲ್ಯದ ಪುರಾವೆಗಳೇ ಹೊರತು ಇದೆಲ್ಲವೂ ಕೂಡ ಧರ್ಮೋಪದೇಶಗಳಲ್ಲ ಅಂತ ರಾಹುಲ್ ಗಾಂಧಿ ಹೇಳಿರೋದು. ಯುದ್ಧದಿಂದಾಗಿ ಜಾಗತಿಕ ತೈಲ ಸಂಕಷ್ಟ ಶುರುವಾಗಿದೆ. ಈ ಸಂದರ್ಭದಲ್ಲಿ ಮೋದಿ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಚಿನ್ನ ಖರೀದಿಗೆ ಕಡಿವಾಣವನ್ನ ಹಾಕಬೇಕು, ಅದರ ಜೊತೆಯಲ್ಲಿ ತೈಲ ಬಳಕೆಯನ್ನ ಯಾವ ರೀತಿ ಮಾಡಬೇಕು, ಇಂಥ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ರು. ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ವರದಿ ಹೊಂದಿದೆ, ನೋಡ್ಕೊಂಡ್ ಬನ್ನಿ.
ಪ್ರತಿಪ್ರಾಚ್ಯ ಯುದ್ಧ ಇಡೀ ಜಗತ್ತನ್ನೇ ನಲುಗಿಸಿಬಿಟ್ಟಿದೆ. ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ತೈಲ ಪೂರೈಕೆಯನ್ನೇ ಬಡಮೇಲು ಮಾಡಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಗಗನ ಮುಟ್ಟುವಂತೆ ಮಾಡಿದೆ. ಇಂಧನ ಬಳಕೆ ಕಡಿತಕ್ಕೆ ಮೋದಿ ಕರೆ. ಜಾಗತಿಕ ತೈಲ ಸಂಕಷ್ಟದ ನಡುವೆ ಇಂಧನ ಬಳಕೆ ಕಡಿತಕ್ಕೆ ಮೋದಿ ಕರೆ ನೀಡಿದ್ದಾರೆ. ಚಿನ್ನ ಖರೀದಿ ತಪ್ಪಿಸುವಂತೆಯೂ ಮನವಿ ಮಾಡಿದ್ದಾರೆ. ಹೈದರಾಬಾದ್ನ ಪರೇಡ್ ಮೈದಾನದಲ್ಲಿ ನಡೆದಂತ ಸಾರ್ವಜನಿಕ ಸಭೆಯನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಭಾಷಣ ಮಾಡಿದ್ರು. ಈ ವೇಳೆ ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆಯನ್ನ ಕಡಿಮೆ ಮಾಡುವಂತೆ ಕರೆ ಕೊಟ್ಟರು. ಮೆಟ್ರೋ ಮತ್ತು ಬಸ್ಗಳನ್ನು ಜನರು ಹೆಚ್ಚು ಬಳಸುವಂತೆ ಮನವಿ ಮಾಡಿದ್ರು. ಪೆಟ್ರೋಲ್ ಡೀಸೆಲ್ का संयम से इस्तेमाल करना। साथियों, हमें पेट्रोल डीजल का उपयोग कम करना होगा। शहरों में जहां मेट्रो है वहां हम तय करें कि हम मेट्रो का ही उपयोग करेंगे, ज्यादा से ज्यादा मेट्रो में ही जाएंगे। अगर कार में ही जाना जरूरी है तो फिर कार पूल करने का प्रयास करें और भी लोगों को साथ बिठा। वर्क फ्रॉम होम, ऑनलाइन कॉन्फ्रेंसिंग, वर्चुअल मीटिंग्स, इनको हमें फिर से प्राथमिकता देनी है। साथियों, आज जो संकट है उसमें हमें विदेशी मुद्रा बचाने पर भी बहुत जोर देना होगा। ಇದಿಷ್ಟೇ ಅಲ್ಲ, 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ ಅಂತಾನು ಪ್ರಧಾನಿ ಮೋದಿ ಕರೆ ನೀಡಿದ್ರು. ವಿದೇಶಿ ವಿನಿಮಯ ಮೀಸಲು ರಕ್ಷಿಸಲು ಚಿನ್ನ ಖರೀದಿಯನ್ನು ಆದಷ್ಟು ಕಡಿಮೆ ಮಾಡಿ ಅಂತ ತಿಳಿಸಿದ್ರು. 1 ವರ್ಷ ಚಿನ್ನ ಖರೀದಿಸಬೇಡಿ ಅಂತ ಹೇಳಿದ್ರು. साथियों, हमें विदेशी मुद्रा बचाने के जो भी रास्ते हम लोग अपना सकते हैं हमें बचाना होगा। साथियों, गोल्ड यानी सोने की खरीद एक और पहलू है जिसमें विदेशी मुद्रा बहुत अधिक खर्च होती है। ಇದಿಷ್ಟೇ ಅಲ್ಲ, ಮೋದಿ ಒಟ್ಟು 9 ಸಲಹೆಗಳನ್ನು ನೀಡಿದ್ದಾರೆ. ಅವು ಯಾವುವು ಅಂದ್ರೆ, ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಮಾಡಿ, ಎಲೆಕ್ಟ್ರಿಕ್ ವಾಹನಗಳನ್ನು ಬಳಕೆ ಮಾಡಿ, ಮೆಟ್ರೋ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸಿ, ದುಂದುವೆಚ್ಚ ಕಡಿಮೆ ಮಾಡಿ, ಆಡಂಬರ ಬೇಡ, ವಿದೇಶ ಪ್ರಯಾಣವನ್ನ ಕಡಿಮೆ ಮಾಡಿ, 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ, ಅಡುಗೆ ಎಣ್ಣೆ ಬಳಕೆಯನ್ನ ಕಡಿಮೆ ಮಾಡಿ, ಅರ್ಧಕ್ಕರ್ಧ ರಸಗೊಬ್ಬರ ಬಳಕೆ ಕಡಿಮೆ ಮಾಡಿ, ವರ್ಚುವಲ್ ಮೀಟಿಂಗ್, ವರ್ಕ್ ಫ್ರಂ ಹೋಮ್ಗೆ ಸಲಹೆ. ಹೇಳಿ ಕೇಳಿ ಭಾರತೀಯರು ಚಿನ್ನ ಪ್ರಿಯರು. ಮದುವೆ ಸಮಾರಂಭಗಳಿಗೆ ಚಿನ್ನ ಬೇಕೇ ಬೇಕು. ಪ್ರಧಾನಿ ಮೋದಿ ಮಾತನ್ನ ದೇಶವಾಸಿಗಳು ಪಾಲಿಸ್ತಾರ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೇಶದ ಜನತೆಗೆ ಪ್ರಧಾನಿ ಮೋದಿ ಸಲಹೆಯನ್ನ ಕೊಟ್ಟರು, ಒಂದಷ್ಟು ಸೂತ್ರಗಳನ್ನ ಪಾಲಿಸಬೇಕಾಗುತ್ತೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ರು. ಆದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಈಗ ವ್ಯಂಗ್ಯವನ್ನ ಆಡಿದ್ದಾರೆ. ಇದೆಲ್ಲದಕ್ಕೂ ಕೂಡ ಕಾರಣ ಅಸಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತ ಅಂದಿದ್ದಾರೆ. ಮೋದಿಜಿ ಚಿನ್ನ ಖರೀದಿಸಬೇಡಿ ಅಂತ ಹೇಳಿದ್ದಾರೆ, ವಿದೇಶಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ, ತೈಲ ಕಡಿಮೆ ಬಳಸಿ ಅಂತ ಹೇಳಿದ್ದಾರೆ. ಇದೆಲ್ಲವೂ ಕೂಡ ಧರ್ಮೋಪದೇಶಗಳಲ್ಲ, ಇದು ವೈಫಲ್ಯದ ಪುರಾವೆಗಳು ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ. 12 ವರ್ಷಗಳಲ್ಲಿ ದೇಶವನ್ನ ಅಂತ ಒಂದು ಸ್ಥಿತಿಗೆ ತಂದಿದ್ದಾರೆ ಅಂತ ಟ್ವೀಟ್ ಮೂಲಕ ಪ್ರಧಾನಿಯನ್ನ ರಾಹುಲ್ ಗಾಂಧಿ ಕುಟುಕಿದ್ದಾರೆ. ಇದೇ ಟ್ವೀಟ್, ಅದು ಗಮನಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ಟ್ವೀಟ್ ಮಾಡಿರೋದು ಮೋದಿ ಅವರು ಏನೇನು ಹೇಳಿದ್ದಾರೆ ಇದೆಲ್ಲವೂ ಕೂಡ ವೈಫಲ್ಯದ ಪುರಾವೆಗಳೇ ಹೊರತು ಇದೆಲ್ಲವೂ ಕೂಡ ಧರ್ಮೋಪದೇಶಗಳಲ್ಲ ಅಂತ ರಾಹುಲ್ ಗಾಂಧಿ ಹೇಳಿರೋದು.